ಎಲ್ಲ ಹೇಗಿದ್ದೀರಾ? ಲಾಂಗ್ ಟೈಮ್. ಇವತ್ತು ನಾನು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಪ್ರತಿದಿನ ನಾನು ಏನು ಊಟ ಮಾಡ್ತೀನಲ್ವಾ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಆ್ಯಂಡ್ ರೆಸಿಪೀಸ್ನ ಪ್ರತಿದಿನ ಕೇಳ್ತೀರಾ. ಇವತ್ತು ನಾನು ವೆಜ್ ರೆಸಿಪಿನ ಮಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಇದೇ ವಿಡಿಯೋದಲ್ಲಿ ನಾನು 1, 2 ಅಥವಾ 3 ರೆಸಿಪಿನ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದಷ್ಟು ಸಣ್ಣ ಸಣ್ಣ ಟಿಪ್ಸ್ ಹೇಳ್ಬಿಡ್ತೀನಿ. ನೀವು ನನಗೆ ಕಾಮನ್ ಆಗಿ ಕ್ವೆಶನ್ ಕೇಳೋದೇನಂತಾನೆ, 2 ಚಪಾತಿ ತಿಂತೀನಿ, ಆಚೆ ನಾನು ತಿನ್ನೋದೇ ಇಲ್ಲ, ಆದರೂ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಹೇಳ್ತೀರಾ. ಚಪಾತಿ ಹೇಗೆ ಮಾಡ್ತೀರಾ, ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್ ಸೀಡ್ ಆಯಿಲ್ಸ್ನ ಯೂಸ್ ಮಾಡಿದ್ರೆ ಇನ್ಫ್ಲಮೇಷನ್ ಆಗುತ್ತೆ. ಸೊ ನೀವು ಎಷ್ಟೇ ಆರೋಗ್ಯವಾಗಿರೋ ಊಟ ಮಾಡೋಕ್ಕೆ ಹೋದಾಗ ನೀವು ಕ್ವಾಂಟಿಟಿನ ಅಥವಾ ಕ್ವಾಲಿಟಿನ ಚೆಕ್ ಮಾಡದೆ ನೀವು ಅಡುಗೆಗಳನ್ನು ಮಾಡಿಕೊಂಡ್ರೆ ಅಫ್ಕೋರ್ಸ್ ನಿಮಗೆ ನೀವು ಅಂದ್ಕೊಂಡಿರೋಂಥ ಡಿಸೈರ್ಡ್ ರಿಸಲ್ಟ್ ಕಾಣೋದಿಲ್ಲ. ಊಟ ತಿನ್ನಬೇಕಾದ್ರೆ ನಿಧಾನಕ್ಕೆ ಊಟದ ಬಗ್ಗೆ ನಿಮಗೆ ಗಮನ ಇರಬೇಕು. ನಿಧಾನಕ್ಕೆ ಅದನ್ನು ಚೀವ್ ಮಾಡಿ ಅದನ್ನು ನುಂಗುವಂಥದ್ದಾಗಿರ್ಬೋದು. ಊಟ ಮಾಡೋಕ್ಕೂ ಮುಂಚೆ ನಿಮ್ಮ ನೀರನ್ನು ಮತ್ತು ನಿಮ್ಮ ಆಹಾರನ ಬ್ಲೆಸ್ ಮಾಡಿ. ಏನೇ ಊಟ ತಿಂತಾ ಇದ್ದೀನಲ್ವಾ ಇದು ನನ್ನ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಈ ಆಹಾರದಿಂದ ನನ್ನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ವಾಟ್ ಎವರ್ ಐ ಈಟ್ ಇಟ್ ಇಸ್ ಗೋಯಿಂಗ್ ಟು ಹೀಲ್ ಮೈ ಗಟ್. ವಾಟ್ ಎವರ್ ಐ ಕನ್ಸ್ಯೂಮ್ ಇಟ್ ಹೆಲ್ಪ್ಸ್ ಇನ್ ಮೈ ವೇಟ್ ಲಾಸ್. ಈ ಥರ ನೀವು ಇಂಟೆನ್ಷನ್ಸ್ನ ಸೆಟ್ ಮಾಡಿ ನಿಮ್ಮ ಆಹಾರನ ಬ್ಲೆಸ್ ಮಾಡಿ ಅದನ್ನು ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದರೆ ಪ್ರತಿದಿನ ನಿಮಗೆ ಡಿಫ್ರೆನ್ಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಊಟ ಮಾಡೋದಕ್ಕೆ ಒಂದು ಪದ್ಧತಿ ಇದೆ. ನಿಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಅಂಶ ಆಗಿರ್ಬೋದು, ಕಾರ್ಬ್ಸ್ ಆಗಿರ್ಬೋದು ಅಥವಾ ಫೈಬರ್ ಆಗಿರ್ಬೋದು, ಇವೆಲ್ಲ ನೀವು ತಟ್ಟೆಯಲ್ಲಿ ಇಟ್ಕೊಂಡಾಗ ತುಂಬ ಬಿರಿಯಾನಿ ಇಷ್ಟ ಅಂತ ರೈಸ್ ಜಾಸ್ತಿ ತೊಗೊಂಡು ಚಿಕನ್ನ ಕಮ್ಮಿ ತಿಂದರೆ ನಿಮಗೆ ಪ್ರೋಟೀನ್ ಸಿಗಲ್ಲ. ಬಟ್ ಇವತ್ತು ನಾನು ಅಡುಗೆಲಿ ಏನು ಮಾಡ್ತಾ ಇದ್ದೀನಲ್ಲ ಅದು ಪ್ಯೂರ್ಲಿ ವೆಜ್ ಇದೆ. ನಾನು ಇವತ್ತು ನಾನ್ ವೆಜ್ ತಿಂತಲ್ಲ ಅಥವಾ ಪ್ರೋಟೀನ್ನ ನನ್ನ ತಟ್ಟೆಯಲ್ಲಿ ಇಟ್ಟಿಲ್ಲ. ದಟ್ ಡಸಂಟ್ ಮೀನ್ ಯು ಕಾಂಟ್ ಕೀಪ್. ಯಾವಾಗಲೂ ಅಷ್ಟೇ ನಿಮ್ಮ ತಟ್ಟೆಯಲ್ಲಿ ಪ್ರೋಟೀನ್ಗೆ ಹಾಗೂ ಕಾಂಪ್ಲೆಕ್ಸ್ ಕಾರ್ಬ್ಸ್ಗೆ ಹಾಗೂ ಫೈಬರ್ಗೆ ಅದರದ್ದೇ ಆದ ಆದ್ಯತೆ ಕೊಡಲೇಬೇಕು. ಎನಿಥಿಂಗ್ ಇಟ್ ಡಸಂಟ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ದೋಸೆ ತಿನ್ಬೇಕಾದ್ರೆ ಪಕ್ಕದಲ್ಲಿ ಪಲ್ಯ ಇಟ್ಕೊಂಡು ಯಾರೂ ತಿನ್ನಲ್ಲ. ಆಲೂಗಡ್ಡೆ ತಿಂತೀವಿ ಅಥವಾ ಟೊಮೆಟೊ ಗೊಜ್ಜು ತಿಂತೀವಿ, ಎಲ್ಲದರಲ್ಲೂ ಬರೀ ಕಾರ್ಬ್ಸ್ ಇದೆ, ಅಲ್ಲಿ ಪ್ರೋಟೀನ್ ಇಲ್ಲ. ಸೊ ಬಾಯ್ಲ್ಡ್ ಎಗ್ ಆಗಿರ್ಬೋದು ಅಥವಾ ಆಮ್ಲೆಟ್ ಆಗಿರ್ಬೋದು, ಈ ಥರ ಮಾಡ್ಕೊಳ್ಬೋದು. ಬಟ್ ಇವತ್ತು ನನ್ನ ಅಡುಗೆಯಲ್ಲಿ ಸ್ಪೆಸಿಫಿಕ್ ಆಗಿ ಪ್ರೋಟೀನ್ ಅಂತ ತೊಗೊಂಡಿಲ್ಲ. ಬಿಕಾಸ್ ನನ್ನ ಹೊಟ್ಟೆಗೆ ನಾನು ಸ್ವಲ್ಪ ಗ್ಯಾಪ್ ಕೊಡಬೇಕಾಗಿತ್ತು ಅದರಿಂದ. ಹಾಗೆ ರೆಸಿಪಿಯಲ್ಲಿ ಏನು ತೋರಿಸಿದ್ದೀನಲ್ಲ ಅದನ್ನೇ ಮಾಡಿ. ಅಂದರೆ ನಾನು ಸೋಂಪು ಜಾಗದಲ್ಲಿ ಸೋಂಪನ್ನೇ ಹಾಕಿ, ಜೀರಿಗೆ ಜಾಗದಲ್ಲಿ ಜೀರಿಗೆನೇ ಹಾಕಿ ಹಿಂದೆ ಮುಂದೆ ಮಾಡಿಬಿಡಿ. ಏನೂ ಆಗೋದಿಲ್ಲ. ಅಡುಗೆ ಅಂತೂ ರೆಡಿಯಾಗಿರುತ್ತೆ. ನಾನು ಅಂದ್ಕೊಂಡಿರೋವಂಗೆ ಅಥವಾ ನನ್ನ ರೆಸಿಪಿ ಥರನೇ ರೀಕ್ರಿಯೇಟ್ ಆಗೋದಿಲ್ಲ. ಮೇ ಬಿ ಆವಾಗ ನಿಮಗೆ ಇದು ಟೇಸ್ಟ್ ಇಲ್ಲ ಅಥವಾ ಬೋರಿಂಗ್ ಅಂತ ಅನ್ನಿಸ್ಬಹುದು. ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ಮೇ ಬಿ ನಿಮಗೂ ಬೋರ್ ಆಗುತ್ತೆ. ಆದಷ್ಟು ಕ್ಲಿಯರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಬಂದಿದೆ ಅಥವಾ ನಿಮ್ಗೆ ಏನಾದರೂ ಇನ್ನೂ ಕನ್ಫ್ಯೂಷನ್ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಅಲ್ಲಿ ಕೂಡ ಆನ್ಸರ್ ಮಾಡ್ತೀನಿ. ಇವಾಗ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಸಿರಿಧಾನ್ಯನ ಬಳಸ್ಕೊಂಡು ವೆಜಿಟೇಬಲ್ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆರ್ಕ ತೊಗೊಂಡಿದ್ದೀನಿ, ಅಂದರೆ ಕೋಡೋ ಮಿಲ್ಲೆಟ್. ಇದೇ ಬ್ರ್ಯಾಂಡ್ ನಾನು ಯೂಸ್ ಮಾಡೋದು. ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳು ಅಥವಾ ಅನ್ನ ಈ ಥರ ಯಾವುದೇ ಬೇಳೆಗಳನ್ನು ಯೂಸ್ ಮಾಡಬೇಕಾದ್ರೆ ಫಸ್ಟ್ ಅದನ್ನು ನೆನೆ ಹಾಕ್ಕೊಳ್ಬೇಕು. ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ನಾನು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ, 1 ಚಮಚ ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ ತರಕಾರಿಗಳು ನನಗೆ ಇಷ್ಟ ಬಂದಿರೋದನ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನು ಅವೈಲೇಬಲ್ ಇದೆ ಅಥವಾ ನಿಮಗೆ ಏನು ತುಂಬ ಇಷ್ಟ ಆಗುತ್ತಲ್ಲ ಅಂಥ ತರಕಾರಿಗಳನ್ನು, ಅಂಥ ಕಾಳುಗಳನ್ನು, ಮೊಳಕೆ ಕಟ್ಟಿರೋ ಕಾಳುಗಳನ್ನು ಈ ಥರ ಬಳಸ್ಕೊಳ್ಬಹುದು. ಯಾವುದೇ ತರಕಾರಿಗಳನ್ನು ಕಿಚಡಿ, ಪಲಾವ್ ಈ ಥರ ಮಾಡ್ಕೊಳ್ಬೇಕಾದ್ರೆ ತರಕಾರಿ ಪ್ರಮಾಣನೂ ಕೂಡ ಜಾಸ್ತಿ ಹಾಕೊಳ್ಳಿ. ಆವಾಗ ನಿಮಗೆ ಅದು ನ್ಯೂಟ್ರಿಷಸ್ ಆಗೋ ಇರುತ್ತೆ, ಹಾಗೆ ಹೆಚ್ಚಾಗಿ ಫೈಬರ್ ಸಿಗುತ್ತೆ. ಇಲ್ಲಿ ಫಸ್ಟ್ ಬಿಟ್ ಆಫ್ ದ ವಿಡಿಯೋ ಕಟ್ ಆಗಿಬಿಟ್ಟಿದೆ, ಮರ್ತೋಗ್ಬಿಡ್ತು ನನಗೆ ಶೂಟ್ ಮಾಡೋದು. ಆಸ್ ಯೂಶುವಲ್ ಫಸ್ಟ್ ತುಪ್ಪ ಹಾಕ್ಕೊಂಡು 1/2 ಚಮಚ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನಕಾಯಿ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕಿಲ್ಲ. ಹಾಗೆ ಬೇಳೆನ ಹಾಕಿ ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ. ಅದಾದ್ಮೇಲೆ ತರಕಾರಿಗಳನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸಿ ಎಣ್ಣೆ, ಬೆಣ್ಣೆ, ತುಪ್ಪ ತುಂಬ ಕಮ್ಮಿ ಹಾಕೊಳ್ಳಿ. ಬೇಕು ಅಂದಾಗ ನೋಡಿಕೊಂಡು ಒಣ ಆಗ್ತಿದೆ ಅಂದಾಗ ಹೆಚ್ಚಾಗಿ ಬಳಸಿ. 1 ಚಮಚದ ಎಣ್ಣೆಯಲ್ಲಿ ಅದೇ ಒಂದು 100-120 ಕ್ಯಾಲರಿ ಸಿಕ್ಬಿಡುತ್ತೆ ನಿಮಗೆ. ಗೊತ್ತಾಗದೆ ನಾವು ಹೆಚ್ಚೆಚ್ಚು ಬಳಸ್ಬಿಟ್ರೆ ರುಚಿಯಾಗಿದೆ ಅಥವಾ ನಿಮಗೆ ಅರಿವಿಲ್ಲದೆ ಮಾಡಿದ್ರೆ ಅದೇ ನಿಮಗೆ ಹೆಚ್ಚು ಕ್ಯಾಲರಿ ಆಗುತ್ತೆ ಹಾಗೂ ಹೆಲ್ತ್ ಮೇಲೆ ಖಂಡಿತವಾಗಿ ಅದು ಪರಿಣಾಮ ಬೀಳುತ್ತೆ. ಸಹಜವಾಗಿ ಯಾವುದೇ ಅಡುಗೆ ಮಾಡಿ ನೀವು 1/2 ಚಮಚ ಅಥವಾ 1 ಚಮಚ ಎಣ್ಣೆ ಅಥವಾ ತುಪ್ಪದಲ್ಲಿ ಮಾಡ್ಕೊಳ್ಬೋದು. ಅದು ಎಂಥದ್ದೇ ಅಡುಗೆ ಆಗಿರಲಿ. ಇಲ್ಲಿ ಟಿಪ್ ಏನಂತಂದರೆ ಚಿಕ್ಕ ಉರಿಯಲ್ಲಿ ಮಾಡ್ಕೊಳೋದು. ಯಾವಾಗ ನಾವು ಉರಿನ ದೊಡ್ಡದು ಮಾಡ್ತೀವೋ ಅಲ್ಲಿ ನಿಮಗೆ ತರಕಾರಿ ಅಥವಾ ಯಾವ ಅಡುಗೆ ಮಾಡ್ಕೊಳ್ತಿರ್ತೀರ ಅದು ಸಿಹಿಯುತ್ತೆ. ಹಾಗಂತ ನೀವು ಎಣ್ಣೆ ಅಥವಾ ನೀರನ್ನು ಹೆಚ್ಚಾಗಿ ಬಳಸಬೇಕಾಗತ್ತೆ. ಚಿಕ್ಕ ಉರಿ ಮಾಡಿ ಅದನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ಆರಾಮಾಗಿ ನಿಮ್ಮ ಅಡುಗೆ ರೆಡಿ ಆಗುತ್ತೆ. ಹೆಸರು ಬೇಳೆ, ಹೆಸರು ಕಾಳು ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಅದನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ. ಈಗ ನಾನಿಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ 1 ಅಥವಾ 2 ಹಾಕ್ಕೊಂಡಿದ್ದೆ. ಸೊ ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಖಾರದ್ದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ನೀವು ನೋಡ್ಕೊಂಡು ಹಾಕಿ. ಆದಷ್ಟು ಕಿಚಡಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕಿ. ಒಗ್ಗರಣೆಗೆ ನೀವು ಏಲಕ್ಕಿ, ಚಕ್ಕೆ ಈ ಥರ ಕೂಡ ಹಾಕ್ತಾರೆ. ನನಗದು ತುಂಬ ಮಸಾಲೆ ಅಂತ ಅನಿಸುತ್ತೆ. ನಾನಿಲ್ಲಿ ಸಿಂಪಲ್ ಆಗಿ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡಿದ್ದೀನಿ. ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜೀರಿಗೆ ಪೌಡರ್ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಎಲ್ಲನೂ ನಾನು ಮನೇಲಿ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಇರೋದು ಇಬ್ಬರೇ, ಅದಕ್ಕೆ ನಾನು ಇದನ್ನು ಸ್ಮಾಲ್ ಒಂದು ಸ್ಪೈಸ್ ಗ್ರೈಂಡರ್ ಇಟ್ಕೊಂಡಿದ್ದೀನಿ. ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ. ಕಾಫಿ ಬೀಜಗಳನ್ನು ಕೂಡ ಹಾಕ್ಕೊಳ್ಬೋದು.
ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ತಳ ಪೂರ್ತಿ ಡ್ರೈ ಆಗಿದೆ, ಅಂದರೆ ಎಣ್ಣೆ ಕಾಣಿಸ್ತಾನೆ ಇಲ್ಲ. ಈ ಥರ ಆಗಿದೆ ಅಂತ ಅನಿಸಿ ನನಗೆ ಬೇಕು ಅಂತಂದರೆ ಇದ್ರ ಮೇಲೆ ನೋಡಿಕೊಂಡು ನಾನು ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ತೀನಿ. ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ, ನೀವು ಸಬ್ಬಕ್ಕಿ ಕೂಡ ಹಾಕ್ಬೋದು. ಯಾವುದೇ ಸೊಪ್ಪನ್ನು ಬಳಸಿ ನೀವು ಸಾಂಬಾರಾಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು ಮಾಡ್ಕೊಳ್ಬೇಕಾದ್ರೆ ಕೊನೆಯಲ್ಲಿ ಹಾಕಿ, ಯಾಕಂತಂದರೆ ಅದು ಗ್ರೀನಾಗಿ ಕಾಣುತ್ತೆ ಹಾಗೂ ಓವರ್ ಕುಕ್ ಆಗೋದಿಲ್ಲ. ನಾನು ಇಲ್ಲಿ ಈ ಲೋಟದಲ್ಲಿ 1 ಲೋಟ ಆರ್ಕ ತೊಗೊಂಡಿದ್ದೀನಿ ಹಾಗೂ ಅರ್ಧ ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ, ಹಾಗೆ 2 ಲೋಟದಷ್ಟು ತರಕಾರಿ ತೊಗೊಂಡಿದ್ದೀನಿ. 1:2 ರೇಷಿಯೋದಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಆದರೆ ನಾನು ಎಲ್ಲದನ್ನು ನೆನೆಸಿರೋದ್ರಿಂದ ಕಮ್ಮಿ ಹಾಕ್ಕೊಂಡ್ರೂ ಆಗುತ್ತೆ. ನನಗೆ ಗಟ್ಟಿನೂ ಇಷ್ಟ ಆಗಲ್ಲ, ತುಂಬ ತೆಳುವು ಕೂಡ ಇಷ್ಟ ಆಗೋದಿಲ್ಲ. ಇಲ್ಲಿ ನಾನು ಒಟ್ಟು 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ನಾನು ಲಿಡ್ಡನ್ನು ಮುಚ್ಚಿ ಕುದಿಯೋಕ್ಕೆ ಕೊಟ್ಟಿದ್ದೀನಿ. ಕುದಿ ಬಂದ ಮೇಲೆ ಉಪ್ಪು ಖಾರ ನೋಡಿ, ಕೊತ್ತಂಬರಿ, ಸ್ವಲ್ಪ ನಿಂಬೆಹಣ್ಣು ಹಾಗೆ ಶುಂಠಿನ ತುರ್ಕೊಳ್ಳಿ. ಶುಂಠಿ ಮತ್ತು ಹಿಂಗನ್ನು ಸಾಂಬಾರು ಕೊನೆಯಲ್ಲಿ ಹಾಕೋದ್ರಿಂದ ಅಥವಾ ಅಡುಗೆಯ ಕೊನೆಯಲ್ಲಿ ಹಾಕೋದ್ರಿಂದ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಪೂರ್ತಿ ಇನ್ನೇನೆಲ್ಲ ಕುದಿ ಬಂತು ಮುಚ್ಚಬೇಕು ಅಂತಂದಾಗ ಅರ್ಧ ಚಮಚ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಗೂ ಖಾರ ಎರಡೂ ಬ್ಯಾಲೆನ್ಸ್ ಆಗೋದ್ರಿಂದ ನಿಮ್ಮ ಕಿಚಡಿ ಥರ ಇರಲ್ಲ, ಇಟ್ ಟೇಸ್ಟ್ ಎಕ್ಸಲೆಂಟ್. ಅದು ಕಿಚಡಿ ಅಂತ ಕೂಡ ಗೊತ್ತಾಗೋದಿಲ್ಲ. ಒಂದ್ಸಲ ಈ ಥರ ಮಾಡಿ ನೋಡಿ, ಅಡುಗೆ ಸೂಪರಾಗಿರುತ್ತೆ. ಅದು ತರಕಾರಿ ಬಿರಿಯಾನಿ ಆಗಿರ್ಬೋದು, ನಾನ್ ವೆಜ್ ಬಿರಿಯಾನಿ ಆಗಿರ್ಬೋದು, ಯಾವುದನ್ನೇ ಸೀಟಿ ಹಾಕಬೇಕಾದ್ರೆ ಫಸ್ಟ್ ಸೀಟಿನ ಚಿಕ್ಕ ಉರಿಯಲ್ಲಿ ಕೂಗಿಸಿ ದೊಡ್ಡ ಉರಿಯಲ್ಲಿ 1 ಅಥವಾ 2 ಸೀಟಿನ ನೀವು ತೊಗೊಳ್ಬೋದು. ಅದು ನಿಮ್ಮ ಕುಕ್ಕರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಅಡುಗೆ ರೆಡಿ ಆಗಿದೆ, ನೀವು ಟ್ರೈ ಮಾಡಿ ಹೇಳಿ ಆಯಿತಾ. ಇಲ್ಲಿ ನಾನು ಬೀನ್ಸ್ನ ಯೂಸ್ ಮಾಡಿಕೊಂಡು ಹಾಗೂ ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಒಂದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಬೀನ್ಸ್ನ ಈ ಸ್ಟೀಮರಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಯಾವುದೇ ತರಕಾರಿ ಪಲ್ಯಗಳನ್ನು ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ನೀವು ಸ್ಟೀಮ್ ಮಾಡಿಕೊಂಡ್ರೆ ತುಂಬ ಕಮ್ಮಿ ಎಣ್ಣೆಯಲ್ಲಿ ಬೇಗ ಕೂಡ ಅಡುಗೆ ಮಾಡ್ಕೊಬೋದು. ಇಲ್ಲಿ ನೀವು ಮರಗೆಣಸನ್ನ ಯೂಸ್ ಮಾಡ್ಕೊಬೋದು ಅಥವಾ ತೊಂಡೆಕಾಯಿನ ಯೂಸ್ ಮಾಡ್ಕೊಳ್ಬೋದು. ಯಾವ ತರಕಾರಿ ಬೇಕಾದ್ರೂ ಈ ರೆಸಿಪಿಗೆ ಯೂಸ್ ಮಾಡ್ಕೊಳ್ಬೋದು. ಇದು ನಾನೇ ಕ್ರಿಯೇಟ್ ಮಾಡಿರೋಂಥ ರೆಸಿಪಿ. ಖಂಡಿತ ಇದನ್ನು ಟ್ರೈ ಮಾಡಿ ನನಗೊಂದು ಫೀಡ್ಬ್ಯಾಕ್ ಕೊಡಿ. ಇಲ್ಲಿ ನಾನು ಸೋಂಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಗುಂಡು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಅತಿರೇಕವಾಗಿ ಮಸಾಲೆಗಳನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮಸಾಲೆಗಳನ್ನು ಡೈರೆಕ್ಟಾಗಿ ನೀವು ತುಪ್ಪದಲ್ಲಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡಿ. ಇಲ್ಲಿ ನಾನು ಗಾರ್ಲಿಕ್ ಕ್ರಷನ್ನು ಯೂಸ್ ಮಾಡಿ ಗಾರ್ಲಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ಬೆಳ್ಳುಳ್ಳಿನ ನಾವು ಕಟ್ ಮಾಡಬೇಕಾದ್ರೆ ಅಥವಾ ಹೆಚ್ಚಬೇಕಾದ್ರೆ ಕೈಯೆಲ್ಲ ಸ್ಮೆಲ್ ಬರುತ್ತೆ, ಅದರಿಂದ ನಾನು ಗಾರ್ಲಿಕ್ ಕ್ರಷನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನಿಮ್ಮ ಇನ್ನೊಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ ನೀವು ನಾನ್ ಸ್ಟಿಕ್ನ ಯೂಸ್ ಮಾಡಬೇಕಾದ್ರೆ ಚಿಕ್ಕ ಉರಿಯಲ್ಲೇ ಮಾಡಬೇಕು. ಖಂಡಿತವಾಗೋದು ದೋಸೆ ಆಗಿರ್ಬೋದು, ಯಾವುದೇ ಆಗಿರಬಹುದು. ಯಾಕಂದರೆ ಹೈ ಟೆಂಪ್ರೇಚರ್ಸಲ್ಲಿ ಅದ್ರ ಮೇಲಿರುವಂಥ ಕೋಟಿಂಗ್ ಬಿಚ್ಕೊಳುತ್ತೆ. ಇನ್ನೊಂದೇನೆಂದರೆ ಸಿಲಿಕಾನ್ ಸ್ಪ್ಯಾಚುಲಾನೇ ಯೂಸ್ ಮಾಡಿ. ನೀವೇನಾದರೂ ಸ್ಟೀಲ್ ಕೈಗಳನ್ನು ಇಟ್ಟರೆ ಏನಾಗುತ್ತೆ, ಅದ್ರ ಮೇಲಿರೋ ಒಂದು ಮೈಕ್ರೋ ಟೇರ್ ಕೂಡ ತುಂಬ ಡೇಂಜರಸ್ ಆಗುತ್ತೆ ದೇಹಕ್ಕೆ. ಒಂದು ಸಣ್ಣ ಟೇರ್ ಆದರೂ ಕೂಡ ಅದರಿಂದ ಬರುವಂಥ ಫ್ಯೂಮ್ಸ್ ನಿಮ್ಮ ದೇಹಕ್ಕೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಇಲ್ಲಿ ನಾನು ಸಾಲ್ಟನ್ನು ಬೆರೆಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಸಾಲೆ ಇಡೀಲಿ ಅಂತ ನಾನು ಅದನ್ನು ಬಾಡಿಸ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಆಲ್ರೆಡಿ ಹುರ್ಕೊಂಡಿದ್ದೀನಿ. ಹಾಗೂ ಕೊನೆಯಲ್ಲಿ ಶೇಂಗಾ ಬೀಜದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹುರಿದು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಆ ಪೌಡರ್ನ ಕೂಡ ನಾನು ಡಾಕ್ಟರ್ ಮಿಲ್ಸ್ ಅಂತ ನಾನೊಂದು ಸ್ಪೈಸ್ ಗ್ರೈಂಡರ್ನ ತೋರಿಸಿದ್ನಲ್ವ, ಅದರಲ್ಲೇ ಮಾಡಿರೋದು. ಈ ಎಳ್ಳಾಗಿರ್ಬೋದು, ಫ್ಲಾಕ್ಸ್ ಸೀಡ್ಸ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ನಿಮ್ಗೆ ಹಾಗೆ ತೊಗೊಳಕ್ಕೆ ಗೊತ್ತಾಗ್ತಾ ಇಲ್ಲ, ಮರ್ತೋಗ್ತಾ ಇದ್ದೀನಿ ಅಂತಂದರೆ ಈ ಥರ ತರಕಾರಿಗಳು ಪಲ್ಯ ಮಾಡ್ಕೊಂಡಾಗ ಅದ್ರ ಮೇಲೆ ಪೌಡ್ರ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು. ಎಕ್ಸ್ಟ್ರೀಮ್ಲಿ ನ್ಯೂಟ್ರಿಷಿಯಸ್ ಆಗಿರುತ್ತೆ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದೇ ರೆಸಿಪಿನ ಬೇರೆ ತರಕಾರಿಗಳಿಗೆ ಇದೇ ಥರ ಮಾಡ್ಕೊಂಡು ತಿಂದರೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ಒಂದೇ ಒಂದ್ಸಲಿ ಮಾಡ್ಕೊಂಡು ನೋಡಿ. ನೀವು ಒಂದು ಡಯಟ್ ಮಾಡ್ತೀನಿ ಅಂತನೋ ಅಥವಾ ಒಂದು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಜರ್ನಿಲಿ ಇದ್ದೀರಾ ಅಂತಂದರೆ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮುಂಚೆನೇ ನೀವು ಏನು ಮಾಡ್ಕೊಳ್ತೀವಿ ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಹಾಗೂ ಅಡುಗೆಗಳನ್ನು ರಿಪೀಟ್ ಮಾಡಿದ್ರೂ ಪರವಾಗಿಲ್ಲ, ಹೊಸ ಅಡುಗೆ ಮಾಡ್ಕೊಳ್ಬೇಕು ಅಥವಾ ಹೊಟ್ಟೆ ಹಸಿವಾದಾಗ ಅಡುಗೆ ಮಾಡ್ಕೊಳ್ತೀನಿ ಅಂತ ಹೋದಾಗ ಏನಾಗುತ್ತೆ, ಇಷ್ಟ ಇರೋದು ಇಷ್ಟ ಇಲ್ದಿರೋದು ಕ್ಯಾಲರಿ ಡೆನ್ಸ್ ಆಹಾರಗಳನ್ನು ಕೂಡ ತಿನ್ನುವಂಥ ಚಾನ್ಸಸ್ ಇರುತ್ತೆ. ನನ್ನ ಪಲ್ಯಗಳು ಆಲ್ಮೋಸ್ಟ್ ಎಲ್ಲ ಇದೇ ಥರ ಇರೋದ್ರಿಂದ ಪ್ರತಿದಿನ ಅದೇ ರುಚಿ ಇರುತ್ತೆ ಅಂತ ಕೆಲವೊಂದು ಸತಿ ಈ ಥರ ನಾನು ಸ್ಟೋರ್ ಬಾಟ್ ಮಸಾಲೆಗಳನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಪೆರಿ ಮಸಾಲ, ತುಂಬ ಚೆನ್ನಾಗಿರುತ್ತೆ. ಒಂದು 1/4 ಚಮಚ ಹಾಕ್ಕೊಂಡಿದ್ದೀನಿ ಅಷ್ಟೇ. ಡಿಸ್ಕ್ರಿಪ್ಷನ್ನ ನೋಡೋದನ್ನು ಮರಿಬೇಡಿ. ಈಗ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಈಗ ಇನ್ನೊಂದು ಟಿಪ್ ಕೊಡ್ತೀನಿ. ನಿಮ್ಮ ತಟ್ಟೆಯಲ್ಲಿ ಏನು ಬೇಕಾದ್ರೂ ತೊಗೊಳ್ಳಿ, ವೆಜ್ ತೊಗೊಳ್ಳಿ, ನಾನ್ ವೆಜ್ ತೊಗೊಳ್ಳಿ, ವಾಟ್ ಎವರ್ ಈಸ್ ಯುವರ್ ಪ್ರಿಫರೆನ್ಸ್. ಬಟ್ ಇಲ್ಲಿ ನೀವು ಫಸ್ಟ್ ನೀವು ಪ್ರೋಟೀನ್ನ ಫಿನಿಶ್ ಮಾಡಿ, ಅದಾದಮೇಲೆ ಫೈಬರ್ನ ತೊಗೊಳ್ಳಿ, ಸ್ಯಾಲೆಡ್ ತೊಗೊಳ್ಳಿ, ಅದಾದಮೇಲೆ ಅನ್ನ ಸಾಂಬಾರು ತೊಗೊಳ್ಳೋದು ಅಥವಾ ಚಪಾತಿ ಅಂದರೆ ಸಿಂಪಲ್ ಕಾರ್ಬ್ಸ್. ಈಗ ಸಿಂಪಲ್ ಕಾರ್ಬ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಬೇಗ ಹೊಟ್ಟೆ ಹಸುವಾಗುತ್ತೆ, ಬೇಗ ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದ್ರಿಂದ ನಿಮಗೆ ಬೇಗ ಹಸುವಾಗುತ್ತೆ. ಆ್ಯಂಡ್ ಆ ಕ್ರೇವಿಂಗಿಂದ ಇಷ್ಟ ಬಂದಿದ್ದೆಲ್ಲ ತಿನ್ಬಿಡ್ತೀರಾ, ಮತ್ತೆ ತಿರ್ಗಾ ಕ್ಯಾಲರಿ ಇಂಟೇಕ್ಗಿಂತ ಜಾಸ್ತಿ ತೊಗೊಳ್ತೀರಾ. ಅದೇ ನೀವೇನಾದರೂ ಕಾಂಪ್ಲೆಕ್ಸ್ ಕಾರ್ಬ್ಸ್ನ ತೊಗೊಂಡ್ರೆ ನಿಮ್ಮ ಇನ್ಸುಲಿನ್ ಸ್ಪೈಕ್
ಸ್ಟಮಕ್ ಬೇಗ ಆಗೋದಿಲ್ಲ, ಹಸಿವು ಜಾಸ್ತಿ ಆಗೋದಿಲ್ಲ, ಆ್ಯಂಡ್ ಆ ಕ್ರೇವಿಂಗ್ ಆಗುತ್ತೆ ಗೊತ್ತಾ, ಮಿಡ್ ಈವ್ನಿಂಗಲ್ಲಿ ಏನಾದರೂ ತಿನ್ನಬೇಕು ಅಂತ ಅನ್ಸೋದು, ಬಿಸ್ಕೆಟ್ ತಿನ್ಬಿಡೋದು, ಇವೆಲ್ಲ ಮಾಡ್ತೀವಲ್ಲ, ಈ ಥರ ಎಕ್ಸ್ಟ್ರಾ ಕ್ರೇವಿಂಗ್ ಆಗದಿಲ್ಲಿರೋದ್ರಿಂದ ಯು ಕ್ಯಾನ್ ಸಸ್ಟೈನ್ ವಿತ್ ಯುವರ್ ಪ್ರಾಪರ್ ಡಯಟ್. ಮೇಜರ್ ಟಾಪಿಕ್ನ ನಾನು ಕವರ್ ಮಾಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದೆ ಅಥವಾ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಅದಕ್ಕೆ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಲೇ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಅಥವಾ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಎಲ್ಲರೂ ಕೇಳ್ತಾರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೋಗಿ ಆಗ್ತಿದೆಯಾ ಅಂತ. ಅಂದರೆ ನಿಮ್ಮ ನಿದ್ದೆ, ನಿಮ್ಮ ಆಹಾರ ಹಾಗೂ ಊಟ ಮೂರೂ ಬ್ಯಾಲೆನ್ಸ್ ಆಗಬೇಕು. ನೀವು ಒಂದನ್ನು ಚೆನ್ನಾಗಿ ಮಾಡಿ ಇನ್ನೂ ಎರಡನ್ನ ಮಾಡ್ತಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ತುಂಬ ಜನ ಅಚ್ಚುಕಟ್ಟಾಗಿ ತಿಂತಾರೆ, ಆಚೆ ಕಡೆ ಏನೂ ಊಟ ಮಾಡೋದಿಲ್ಲ, ಬಟ್ ದೆನ್ ವಿಪರೀತ ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಾಗ್ತಿರಲ್ಲ, ಅದೆಲ್ಲ ಸಪ್ರೆಸ್ ಆಗ್ತಿರುತ್ತೆ ಬಾಡಿಯಲ್ಲಿ. ಆ್ಯಂಡ್ ರಾತ್ರಿ ಸ್ಕ್ರಾಲ್ ಮಾಡಿಕೊಂಡು 12 ಗಂಟೆಗೆ ನಿದ್ದೆ ಮಾಡಿ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದು ಹೋಗ್ತಾರೆ. ಆ್ಯಂಡ್ ಅವ್ರ ಆನ್ಸರ್ ಏನಂತಂದರೆ, ನಾನು ಮಧ್ಯಾಹ್ನ 1 ಅವರ್ ಮಲಗ್ತೀನಿ, ಅದು ಬ್ಯಾಲೆನ್ಸ್ ಆಗುತ್ತಲ್ವ ಅಂತ. ನೋ, ನೈಟಲ್ಲಿ ಸೆಕ್ರೀಟ್ ಆಗುವಂಥ ಹಾರ್ಮೋನ್ ನೈಟ್ಗೆ ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು ಅಥವಾ ನಿಮ್ಮ ಹಾರ್ಟ್ ಹೆಲ್ತ್ಗಾಗಿರ್ಬೋದು ಅದರದ್ದೇ ಆದ ಒಂದು ಕ್ವಾಲಿಟೀಸ್ ಇರುತ್ತೆ. ನೀವು ಇಷ್ಟ ಬಂದಂಗೆ ತಿನ್ಕೊಂಡು 2 ದಿನ ಮಾಡಿಬಿಟ್ಟು 3 ದಿನ ನಾನು ಅಚ್ಚುಕಟ್ಟಾಗಿ ತಿಂತೀನಿ ಅಂದರೆ ಈ 2 ದಿನ ಕೆಡಿಸಿರ್ತೀರಲ್ಲ, ಅದೆಲ್ಲಿ ಹೋಗುತ್ತೆ? ಇಟ್ ಈಸ್ ಆಲ್ ಇನ್ ಯುವರ್ ಬಾಡಿ. ಅಟ್ ದ ಸೇಮ್ ವೇ ಆ್ಯಂಗರ್ ಆಗಿರ್ಬೋದು, ಫ್ರಸ್ಟ್ರೇಷನ್ಸ್ ಆಗಿರ್ಬೋದು, ಫಿಯರ್ ಆಗಿರ್ಬೋದು, ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು, ಈ ಥರದ್ದು ಯಾವ್ದಾನ ಹೈಲಿ ಡಿಸ್ಟರ್ಬ್ಡ್ ಎಮೋಷನ್ಸ್ನ ನಿಮ್ಮ ಬಾಡಿಯಲ್ಲಿ ನೀವು ಗೊತ್ತಿಲ್ಲದೆ ನೀವು ಅದನ್ನು ರೆಗ್ಯುಲೇಟ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ಅದು ಕೂಡ ಕಾಯಿಲೆಗಳಾಗಿ ತಿರುಗುತ್ತೆ. ಸೊ ಇಲ್ಲಿ ನೀವು ಊಟ ಮಾತ್ರ ಚೆನ್ನಾಗಿ ಮಾಡಿದ್ರೆ ನೀವು ಚೆನ್ನಾಗಿರ್ತೀರಾ ಅಂತಲ್ಲ, ಊಟ, ನಿದ್ದೆ ಹಾಗೂ ನಿಮ್ಮ ಆಲೋಚನೆಗಳು ಹಾಗೂ ಸ್ಟ್ರೆಸ್ ಲೆವೆಲ್ಸ್ ಇಷ್ಟನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಾಗ ಪೋಸ್ಟ್ಗಳಾಗಿರ್ಬೋದು ಅಥವಾ ಅಫರ್ಮೇಷನ್ಸ್ನ ಆಗಿರ್ಬೋದು ಹಾಕ್ತಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ವಲ್ಪ ನೀವು ಕೂಡ ಟೈಮ್ ಖರ್ಚು ಮಾಡಬೇಕಾಗತ್ತೆ ನಿಮ್ಮ ಆರೋಗ್ಯಕ್ಕೆ. ಎನಿವೇ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಲವ್ ಯೋರ್ ಸೆಲ್ಫ್, ಈಟ್ ವೆಲ್, ಸ್ಲೀಪ್ ವೆಲ್, ಬಾಯ್.